ಮನೆಗೆ ಹೆಂಗ್ಸು ಸೊಪ್ಪು ತಕೊಂಡು ಹೋಯ್ತೈತೆ ಕೆಲಸ ಮುಗಿಸ್ಕೊಂಡು. ಸೊಪ್ಪು ಸಾರ್ ಪಲ್ಯ ಮಾಡ್ಕೊಂಡು ಊಟ ಮಾಡಿ ಮಲ್ಕೊಂಡ್ಬಿಟ್ಟು ಬರ್ತಾ ಇದೆ. ಹಿಂಸೆ ಕೊಡೋದ್ ಬೇಡ ಅಂತ ನೀನೇ ಹತ್ತುತ್ತಿದ್ಯಾ ಮಗ್ನೆ. ಅವು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಶುಕ್ರವಾರ ಬೆಳಿಗ್ಗೆನೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಟೈಮ್ ಬಂದು 8:20 ಆಗಿಬಿಟ್ಟಿದೆ, ಲೇಟ್ ಆಗಿಬಿಟ್ಟಿದೆ ಖುಷಿ ಸ್ಕೂಲ್ಗೆ. ಆ್ಯಂಡ್ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಲೈಫ್ನಲ್ಲಿ ಫಸ್ಟ್ ಟೈಮ್ ನೀರು ದೋಸೆ ಮಾಡೋದಕ್ಕೆ ಹೋಗ್ತಾಯಿದ್ದೀನಿ. ಗೊತ್ತಿಲ್ಲ ಅದು ಹೇಗೆ ಬರುತ್ತೆ ಏನು ಅಂತ. ನೋಡಿ ಇಲ್ಲಿ ಕಾಯಿ ಮತ್ತು ಅಕ್ಕಿನ ನೆನೆ ಹಾಕಿದ್ದೀನಿ, ರುಬ್ಬಬೇಕು ಇವಾಗ. ಆ್ಯಂಡ್ ನನಗೆ ಗೊತ್ತು ಬೆಳಗ್ಗೆ ನಾನು ಎದ್ದೊಳೋದು ಲೇಟು ಅಂತ, ಹಂಗಾಗಿ ನೈಟೇ ಪಲ್ಯ ಮಾಡಿಬಿಟ್ಟಿದ್ದೆ. ಸೊ ಪಲ್ಯ ಮಾಡೋ ಅಂಥ ಚಿಂತೆ ಇಲ್ಲ. ನೋಡೋಣ ಫಸ್ಟ್ ಟೈಮ್ ಹೇಗೆ ಬರುತ್ತೆ ಏನು ಅಂತ ತೋರಿಸ್ತೀನಿ. ಕೀಪ್ ವಾಚಿಂಗ್. ಆ್ಯಂಡ್ ಇದೊಂದು ಡೈಲಿ ಬ್ಲಾಗ್ ಆಗಿರುತ್ತೆ. ಇವತ್ತಿನ ನನ್ನ ದಿನ ಹೇಗಿರುತ್ತೆ ಏನು ಅಂತ ಕಂಪ್ಲೀಟಾಗಿ ಶೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಸ್, ರುಬ್ಬಿದ್ದೀನಿ. ನನಗೆ ಗೊತ್ತಿಲ್ಲ, ಇದು ಫಸ್ಟ್ ಟೈಮು. ಫೋನಲ್ಲಿ ನೋಡಿದ ಪ್ರಕಾರ ನೀರು ದೋಸೆಗೆ ಫುಲ್ಲು ತೆಳ್ಳಗಿರಬೇಕು ಅಂತ ಹೇಳಿದರು. ಸ್ವಲ್ಪ ಕಾಯೆಲ್ಲ ರುಬ್ಬೆ ಎಲ್ಲ ಆಗಾಗೆ ಇದೆ. ಅರ್ಜೆಂಟಾಗಿ ಮಾಡ್ತಾ ಇರೋದಲ್ವಾ. ಫುಲಿ ಚೆನ್ನಾಗಿ ಬರಲಿ. ಬಿಕಾಸ್ ಬೇರೆ ಈ ಒಂದು ತಿಂಡಿ ಏನಾದ್ರೂ ಹಾಳಾಗಿಬಿಟ್ರೆ ಇನ್ನೊಂದು ನಾಷ್ಟ ಪ್ರಿಪೇರ್ ಮಾಡೋ ಅಷ್ಟು ಟೈಮ್ ಇಲ್ಲ ಇವಾಗ. ಹೋಟ್ಲಿಂದ ತರಬೇಕಾಗುತ್ತೆ. ಸೊ ಚೆನ್ನಾಗಿ ಬರಲಿ. ಆ್ಯಂಡ್ ಫಸ್ಟ್ ಟೈಮ್ ಅಲ್ವಾ, ನೋಡೋಣ. ಅದು ಇಷ್ಟು ತೆಳ್ಳೆ ಸಾಕು ಅನಿಸುತ್ತೆ. ಆ್ಯಂಡ್ ಇಲ್ಲಿ ಪಾಪು ಮತ್ತು ಧನಂಜಯ ಇನ್ನೂ ಮಲ್ಕೊಂಡಿದ್ರು. ಸೊ ಧನಂಜಯ ಅವ್ರನ್ನ ಎಬ್ಬಿಸೋಕ್ಕೆ ಅಂತ ಬಂದಿದ್ದೆ ನಾನು. ಐದೇಳಿ ಬೇಗ ಖುಷಿನ ಸ್ಕೂಲ್ ಬಿಡಲಿಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿ. ಇದೇನಾದರೂ ಹಾಳಾದರೆ ನಿಜ ಧನಂಜಯ ಕೈಲಿ ಬೈಸ್ಕೊಳ್ತೀನಿ. ಇದು ಹೆಂಗೋ ಫೋನಲ್ಲಿ ನೋಡಿದೆ, ವಾವ್ ಬರ್ತಾ ಇದೆ, ಪರವಾಗಿಲ್ಲ, ಫಸ್ಟ್ ಟೈಮ್ ಬರ್ತಾ ಇದೆ. ಚೆನ್ನಾಗೇ ಬಂತು. ನೋಡೋಣ. ಇದಕ್ಕೆ ಉಲ್ಟಾ ದಬ್ಬಾಕಂಗಿಲ್ಲ, ಹಾಗೆ ಬೇಯಿಸ್ಬೇಕು ಅಂತ ಅಂದರು. ಒಂಥರ ಖುಷಿ ಆಗ್ತಾ ಇದೆ. ಯಾಕಂದರೆ ಫಸ್ಟ್ ಟೈಮ್ ಏನಾದ್ರೂ ಇದು ರೀತಿ ಮಾಡಿದಾಗ ಖುಷಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು. ಈ ಥರ ಇಲ್ಲಿ ಕಾಯಿ ನೀಟಾಗಿ ರುಬ್ಬಿಲ್ವಲ್ಲ, ಸೊ ಹಂಗಂಗೆ ಇದೆ. ಇವರೇನು ಜಸ್ಟ್ ನೀರು ದೋಸೆ ಮಾಡಿಬಿಟ್ಟು ಇಷ್ಟೊಂದು ಖುಷಿ ಪಡ್ತಿದ್ದಾರಲ್ಲ ಅಂತ ಅನ್ಕೋಬೋದು ನೀವು. ನನಗೆ ಅಂತಲ್ಲ, ಲೈಫ್ನಲ್ಲಿ ಏನಾದ್ರೂ ಆಗಲಿ ಫಸ್ಟ್ ಟೈಮ್ ಏನಾದ್ರೂ ಒಂದು ಟ್ರೈ ಮಾಡಿ ಅದನ್ನು ಚೆನ್ನಾಗಿ ಬಂದಾಗ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಬೇರೆಯವ್ರಿಗೆ ಗೊತ್ತಿಲ್ಲ, ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಆ್ಯಂಡ್ ಈ ಒಂದು ರೆಸಿಪಿ ನಾನು ಮಾಡಿದ್ದು ಫಸ್ಟ್ ಟೈಮ್ ಅಲ್ವಾ. ಆ್ಯಂಡ್ ಫಸ್ಟ್ ದೋಸೆನೇ ತುಂಬ ಚೆನ್ನಾಗಿ ಬಂದಿದ್ದು ನೋಡಿ, ಖುಷಿ ಆಯಿತು. ಎಷ್ಟು ಚೆನ್ನಾಗಿದೆ, ಪರವಾಗಿಲ್ಲ. ಟೈಮ್ ಆಗಿಬಿಟ್ಟಿದೆ. ಪಲ್ಯ ಹಾಕಿ ಇವಾಗ ಖುಷಿಗೆ ತಿನ್ನಿಸ್ಬಿಟ್ಟು, ಇವಾಗ ಟೈಮ್ ಬಂದು ಎಕ್ಸಾಕ್ಟಾಗಿ 9 ಗಂಟೆ ಆಗಿತ್ತು. ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗೋದು 9:15 ಆಯಿತಾ. ಸೊ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಬರೋಕ್ಕೆ ಅಂತ ಇಲ್ಲಿ ಅಪ್ಪ ಮಗಳು ರೆಡಿ ಆಗ್ತಾಯಿದ್ರು. ಆ್ಯಂಡ್ ಖುಷಿಗೆ ಇವತ್ತು ಸ್ಕೂಲಲ್ಲಿ ಯೂನಿಫಾರ್ಮ್ ಇರಲಿಲ್ಲ. ಬಿಕಾಸ್ ಇವತ್ತು ಅವ್ರ ಸ್ಕೂಲಲ್ಲಿ ಯೋಗ ಡೇ ಮಾಡಿಸ್ತಾಯಿದ್ರು. ಹಂಗಾಗಿ ವೈಟ್ ಕಲರ್ ಡ್ರೆಸ್ನ, ಯಾವುದಾದ್ರೂ ಆಗಲಿ ವೈಟ್ ಕಲರ್ ಡ್ರೆಸ್ನ ಹಾಕಿ ಕಳಿಸಿ ಅಂತ ಅಂದಿದ್ರು. ಹಂಗಾಗಿ ಈ ಒಂದು ಫ್ರಾಕ್ನ ಹಾಕಿ ರೆಡಿ ಮಾಡಿ ಕಳಿಸ್ತಾ ಇದ್ದೆ. ನಮ್ಮ ಚಿಕ್ಕ ಮೇಡಮು ಯಾವಾಗಲೂ ಹೋಗಿ ಅಕ್ಕನ ಬಿಟ್ಬಿಟ್ಟು ಬರ್ತಾರೆ. ಬಾಯ್ ಬಾಯ್. ಖುಷಿ ಸ್ಕೂಲಿಗೆ ಹೋದ್ಲು. ನಮ್ಮ ಮನೆ ಉಟ್ಟು ತೋರಿಸ್ತೀನಿ ರೀ. ನೋಡಿ ಎಲ್ಲ ತಿಂದಿರೋದು, ಬುಕ್ಸು, ನೈಟ್ ಮಲ್ಕೊಂಡು ಟಿ ವಿ ನೋಡಿರೋದು. ಆ್ಯಂಡ್ ಈ ಟೇಬಲ್ ನೋಡಿ, ನಿನ್ನೆ ಬಿಚ್ಚಾಕಿರೋ ಯೂನಿಫಾರ್ಮು, ಇದು ಇವಾಗ ಬಾಕ್ಸ್ಗೆ ಅಂತ ಅಂದ್ಬಿಟ್ಟು ಡ್ರೈ ಫ್ರೂಟ್ಸ್ ಬಿಡಿಸಿರೋದು. ಆ್ಯಂಡ್ ಕಿಚನ್ ನೋಡಿ ಎಷ್ಟು ನೀಟಾಗಿತ್ತು ಗೊತ್ತಾ. ಈ ನೀರು ದೋಸೆ ಇದೆ ಹಿಂಗೋ ಹಿಂಗೆ ಎರ್ಚಿ ಹಾಕಬೇಕು ಅಂತ ಎರ್ಚಿ ಹಾಕೋದಕ್ಕೆ ಹೋಗಿ ಫುಲ್ ಕಿಚನ್ ಎಲ್ಲ ಈ ವ್ಯವಸ್ಥೆ ಆಗಿಬಿಟ್ಟಿದೆ. ಆ್ಯಂಡ್ ಇನ್ನೊಂದು ಮೇಯ್ನ್ ರೂಮ್ ತೋರಿಸ್ತೀನಿ ಬನ್ನಿ. ನೋಡಿ ಮಲ್ಗೆ ಎದ್ದಿರೋದು ಫುಲ್ಲು ಹಾಗೇ ಇದೆ. ಇವಾಗ ಖುಷಿ ಬರೋದು 1:15 ಆಯಿತಾ. ಅಷ್ಟರಲ್ಲಿ ನಾನು ಈ ಮೆಸ್ಸಿ ಆಗಿರೋ ಈ ಮನೇನ ಕಂಪ್ಲೀಟಾಗಿ ಕ್ಲೀನ್ ಮಾಡಿಬಿಡ್ಬೇಕು. ಕ್ಲೀನ್ ಮಾಡಿ ಆಮೇಲೆ ಸಿಗ್ತೀನಿ. ಬಾಯ್. ಇನ್ನು ಹೆಣ್ಣು ಮನ್ಸು ಮಾಡಿದರೆ ಎಷ್ಟೊತ್ತಲ್ವ, ಕಣ್ಣು ಮುಚ್ಚಿ ಕಣ್ಣು ಬಿಡೋ ಅಷ್ಟರಲ್ಲಿ ಮನೆಯೆಲ್ಲನೂ ಕ್ಲೀನ್ ಮಾಡಿಬಿಡ್ತಾಳೆ.
ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನಗಂತೂ ಮನ್ಸಿಗೆ ತೊಗೊಳ್ಳೋವರೆಗೂ ಅಷ್ಟೇ. ಮನ್ಸಿಗೆ ಒಂದ್ಸಲಿ ತೊಗೊಂಡ್ಬಿಟ್ರೆ ಫಟಾಫಟ್ ಅಂತ ಎಲ್ಲ ಕೆಲಸನೂ ಮಾಡಿಬಿಡ್ತೀನಿ. ಇಲ್ಲ ಅಂದರೆ ಸೋಂಬೇರಿ ಥರ ಹಾಗೆ ಕುತ್ಕೊಂಡ್ಬಿಡ್ತೀನಿ. ಆ್ಯಂಡ್ ನಾನಿಲ್ಲಿ ತೋರಿಸ್ತಾ ಇರೋಷ್ಟು ಫಾಸ್ಟಾಗಂತೂ ಕೆಲಸಗಳು ಆಗಿಬಿಡಲ್ಲ. ಇಲ್ಲಿ ವೀಡಿಯೋ ಲೆಂತ್ ಜಾಸ್ತಿ ಆಗುತ್ತೆ ಅಂತ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ. ಬಟ್ ಇಷ್ಟೇ ಫಾಸ್ಟಾಗಿ ಕೆಲಸ ಆಗಿಬಿಟ್ರೆ ತುಂಬಾ ಚೆನ್ನಾಗಿರುತ್ತಲ್ವ. ಆ್ಯಂಡ್ ಮೇಯ್ನ್ ಏನು ಅಂತ ಅಂದರೆ ನಾನು ಈ ಕೆಲಸನ ಬೇಗ ಮುಗಿಸ್ಕೊಳ್ಬೇಕು. ಯಾಕೆ ಅಂತ ಅಂದರೆ ಖುಷಿ ಬಿಡಲಿಕ್ಕೆ ಅಂತ ಅಂದ್ಬಿಟ್ಟು ಪಾಪು ಹೋಗಿದ್ದಾಳೆ ಅಲ್ವಾ, ಪಾಪು ಬರೋಷ್ಟರಲ್ಲಿ ಬೇಗ ಬೇಗ ಕೆಲಸ ಮುಗಿಸ್ಬಿಡೋಣ, ಎಷ್ಟಾಗುತ್ತೆ ಅಷ್ಟು ಮುಗಿಸ್ಬಿಡೋಣ. ಬಿಕಾಸ್ ಅವಳು ಬಂದಮೇಲೆ 5 ನಿಮಿಷದಲ್ಲಿ ಆಗೋ ಕೆಲಸ 10 ನಿಮಿಷ ಆಗುತ್ತೆ ಅಂತ ಹೇಳಿ ಇಲ್ಲಿ ಫಟಾಫಟ್ ಅಂತ ಕೆಲಸ ಮುಗಿಸ್ತಾ ಇದ್ದೆ. ಆ್ಯಂಡ್ ಮೇನ್ ಕೆಲಸಗಳನ್ನ ಈ ರೀತಿ ಎಲ್ಲ ಎತ್ತದನ್ನೆಲ್ಲ ಮುಗಿಸ್ಕೊಂಡ್ಬಿಟ್ರೆ ಇನ್ನು ಕಸ ಗುಡಿಸ್ಕೊಂಬರೋದು ಆರಾಮಾಗುತ್ತೆ. ಆ್ಯಂಡ್ ನೀವು ನೋಡ್ಬೋದು ನಾನು ಇಷ್ಟೆಲ್ಲ ಕೆಲಸ ಅಂದರೆ ರೂಮ್, ಸೋಫಾ, ಟೇಬಲ್ ಇಷ್ಟನ್ನು ಕ್ಲೀನ್ ಮಾಡೋಷ್ಟರಲ್ಲಿ ಪಾಪು ಬಂದೇ ಬಿಡ್ತಾಳೆ. ಅದಾದಮೇಲೆ ನನಗೆ ಕೆಲಸ ಕಮ್ಮಿ ಅಂದರೆ ಸ್ಲೋ ಆಗುತ್ತೆ. ಆ್ಯಂಡ್ ಆಲ್ಮೋಸ್ಟ್ ನಾನು ಮನೆ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಹತ್ರ 1 ಅವರ್ ತೊಗೊಳ್ತು ಅಷ್ಟೇ ಗೈಸ್. 1 ಅವರ್ಗೆ ಫುಲ್ ಕಂಪ್ಲೀಟ್ ಮನೆ ಕ್ಲೀನ್ ಆಗಿಬಿಡುತ್ತೆ. ನಾನು ಅಷ್ಟು ಕ್ಲೀನ್ ಮಾಡೋಷ್ಟರಲ್ಲಿ ಪಾಪು ಬಂದೇ ಬಿಟ್ಲು. ಅಮ್ಮ ನೀನು ಬರೋಷ್ಟರಲ್ಲಿ ಎಲ್ಲ ಕ್ಲೀನ್ ಮಾಡಿಬಿಡೋಣ ಅಂತ ಮಾಡ್ತಾ ಇದ್ದೆ. ಸೋಫಾ ಕ್ಲೀನ್ ಆಯಿತು, ಟೇಬಲ್ ಕ್ಲೀನ್ ಆಯಿತು, ರೂಮ್ ಕ್ಲೀನ್ ಆಯಿತು. ನಾನು ಅಷ್ಟು ಕ್ಲೀನ್ ಮಾಡೋಷ್ಟರಲ್ಲಿ ಪಾಪು ಬಂದೇ ಬಿಟ್ಲು. ಇನ್ನು ಈ ಒಂದು ಮೆಸ್ಸಿಯಾಗಿರೋ ಮನೆಯಲ್ಲಿ ಕುತ್ಕೊಂಡು ನಾಷ್ಟ ಮಾಡಲಿಕ್ಕೆ ಒಂಥರ ಹಿಂಸೆ ಅನಿಸುತ್ತೆ, ಮನಸ್ಸಿಗೂ ಕಿರಿಕಿರಿ ಅನಿಸುತ್ತೆ. ಮನೆ ನೀಟಾಗಿಲ್ಲ ಅಂದರೆ ಏನೋ ಒಂಥರ ನೆಮ್ಮದಿನೇ ಇರಲ್ಲ. ಸೊ ಹಂಗಾಗಿ ಪಾಪುನ ಮಾತಾಡಿಸ್ಕೊಂಡು ಹಾಗೆಯೇ ಕಸ ಎಲ್ಲನೂ ಗುಡಿಸ್ಕೊಂಡು ಮನೆ ಒರೆಸ್ಕೊಂಡ್ಬಿಡ್ತೀನಿ ನಾನಿಲ್ಲಿ. ಅದಾದಮೇಲೆ ನಾಷ್ಟ ಮಾಡ್ಕೊಳ್ಳಿ. ಎಸ್, ನೀವು ಮನೆ ನೋಡ್ಬೋದು. ಈಗ 5 ನಿಮಿಷದ ಹಿಂದೆ ಮನೆ ಹೇಗಿತ್ತು, ಇವಾಗ ಎಷ್ಟು ನೀಟಾಗಿದೆ ಅಂತ ಹೇಳಿ. ಆ್ಯಂಡ್ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮನೇಲಿ ವಾರ ಮಾಡಬೇಕಾಗಿತ್ತು. ನಾನು ದೀಪ ಹಚ್ಚೋ ಆಗಿರಲಿಲ್ಲ, ಹಂಗಾಗಿ ಧನಂಜಯ ಅವ್ರು ದೀಪ ಹಚ್ಚಲಿ ಸ್ನಾನ ಮಾಡಿಕೊಂಡು ಅಂತ ಹೇಳಿ ಮನೆಯೆಲ್ಲನೂ ನೀಟಾಗಿ ಕಸ ಗುಡಿಸಿ ಮನೆ ಒರೆಸ್ಕೊಟ್ಟೆ. ಆ್ಯಂಡ್ ಇಷ್ಟೆಲ್ಲ ಕೆಲಸ ಮಾಡಲಿಕ್ಕೆ ನನಗೆ ತಗೊಂಡಿದ್ದು ಜಸ್ಟ್ 3/4 ಗಂಟೆ ಅಷ್ಟೇ. 3/4 ಗಂಟೆಗೆ ಎಲ್ಲ ಕೆಲಸನೂ ಮುಗೀತು. ಈ ಕಡೆ ಧನಂಜಯ ಅವರು ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಲಿಕ್ಕೆ ರೆಡಿ ಆಗಿದ್ದು, ಹಾಗೆಯೇ ಪಾಪುಗೂ ಸಹ ಮಾಡಿಸ್ಬಿಡಿ ಅಂತ ಹೇಳಿದ್ದೆ. ಅಪ್ಪ, ವಾವ್, ನಿನ್ನ ಡ್ರೆಸ್ಸು ಸೂಪರ್ ಗುಣ. ನೋಡು ನೋಡು, ಅಲ್ಲಿ ಸ್ನಾನ ಮಾಡಿದ್ಯಾ? ವಾವ್, ಏನು ಸ್ನಾನ? ಸೋಪ್ ಹಾಕೊಂಡು ಮಾಡಿದ್ಯಾ? ಅಪ್ಪ ಮಾಡಿಸ್ತಾ? ಹೋಗು ಮಾಮಿಗೆ ಪೂಜೆ ಮಾಡೋಗು. ನಮ್ಮ ಗಿಡದಲ್ಲಿ ಇವತ್ತು ಸಿಕ್ಕಾಪಟ್ಟೆ ದಾಸವಾಳದ ಹೂವು ಬಿಟ್ಬಿಟ್ಟಿತ್ತು. ಹಾಗಾಗಿ ಆ ಹೂವನ್ನೇ ಮುಡ್ಸೋಣ, ದಾಸವಾಳದ ಹೂವನ್ನೇ ಮುಡ್ಸೋಣ ಅಂತ ಹೇಳಿ ಇವತ್ತು ಶುಕ್ರವಾರ ಆಗಿದ್ದರಿಂದ ವಾರ ಮಾಡ್ತಾಯಿದ್ರು. ನಾನಿವತ್ತು ದೀಪ ಹಚ್ಚೋ ಆಗಿರಲಿಲ್ಲ, ಹಂಗಾಗಿ ಧನಂಜಯ ಅವರೇನೆ ದೀಪ ಹಚ್ಚಿ ಈ ರೀತಿ ಪೂಜೆ ಮಾಡಿದರು. ದೇವ್ರ ಮನೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಮನೆಯಲ್ಲಿ ಅದರಲ್ಲೂ ಸೋಮವಾರ, ಗುರುವಾರ, ಶುಕ್ರವಾರ ಈ 3 ದಿನ ಕಂಪಲ್ಸರಿ ನಾನು ವಾರ ಮಾಡೇ ಮಾಡ್ತೀನಿ. ಅದರಲ್ಲೂ ಈ ರೀತಿ ಬೆಳಿಗ್ಗೆ ಎದ್ದು ಮನೇಲಿ ದೀಪ ಹಚ್ಚಿ ಪೂಜೆ ಮಾಡಿ ಆದಮೇಲೆ ಏನೋ ಒಂಥರ ನೆಮ್ಮದಿ. ಇನ್ನು ನಾಷ್ಟ ಎಲ್ಲ ಮಾಡಾದ್ಮೇಲೆ ಪಾಪು ಜೊತೆ ಸ್ವಲ್ಪ ಟೈಮ್ ಆಟ ಆಡಿದೆ. ಅದಾದಮೇಲೆ ಪಾಪು 12-12:30 ಆಗ್ತಿದ್ದಾಗೇ ಒಂದು ರೌಂಡ್ ಮಲ್ಕೊಳ್ತಾಳೆ. ಹಾಗಾಗಿ ತಾಚಿ ಮಾಡ್ತೀನಿ ಅಂತ ಅಂದು ಅವಳು ಯಾವಾಗಲೂ ಇದೇ ರೀತಿ ನನ್ನ ಮೇಲೆ ಮಲ್ಕೊಳ್ಳೋದು. ಈ ರೀತಿ ಮಲ್ಕೊಂಡು ಲಾಲಿ ಆಡಿ ಮಲಗಿಸ್ತಾ ಇದ್ದೆ. ಇನ್ನು ಇದು ನನಗೆ ಮಾತ್ರನಾ ಅಥವಾ ಎಲ್ರಿಗೂ ಅಂತಾರ ಗೊತ್ತಿಲ್ಲ, ಪಾಪುನ ಮಲಗಿಸೋದಕ್ಕೆ ಅಂತ ಲಾಲಿ ಆಡ್ತಾ ಇದ್ದರೆ ಹಂಗೆ ನನಗೂ ಮತ್ತು ಬಂದುಬಿಡುತ್ತೆ ನಿದ್ದೆ ಮಾಡಲಿಕ್ಕೆ ಅಂತ ಹೇಳಿ. ಸೊ ಇನ್ನೇನು ಮಾಡೋದು, ಖುಷಿ ಬರೋವರೆಗೂ ಅಂತ ಹೇಳಿ ನಾನು ಪಾಪು ಜೊತೆ ಸ್ವಲ್ಪ ಮಲ್ಕೊಂಡೆ. ಅಲ್ಲಿ 1:15 ಆಗ್ಬಿಟ್ಟಿದೆ, ಟೈಮ್ ಆಗಿಬಿಟ್ಟಿದೆ ಖುಷಿ ಕರ್ಕೊಂಡು ಬರೋಕ್ಕೆ ಲಾಕ್ ಮಾಡಿಬಿಡ್ರಿ. ಅಲ್ಲಿ ನೋಡಿ ಹೆಂಗೆ ನಿಂತವ್ರೆ, ಆಲ್ರೆಡಿ ಲಾಕ್ ಮಾಡಿಬಿಡ್ರಿ. ಆ್ಯಕ್ಚುಲಿ ಏನಂದರೆ ಖುಷಿ ಕರ್ಕೊಂಬರೋದಕ್ಕೆ ಅವರೇ ಧನಂಜಯ ಅವರೇ ಹೋಗ್ತಾಯಿದ್ರು. ನಮ್ಮ ಮನೇಲಿ ಏನು ಅಂತಂದರೆ ಸೊಪ್ಪೇ ತಿಂತಾಯಿಲ್ಲ ನಾವು, ಗ್ರೀನ್ ಲೀವ್ಸು ವೆಜಿಟೇಬಲ್ಸ್ ಜಾಸ್ತಿ ತರ್ತೀವಿ ಆಯಿತಾ, ಸೊಪ್ಪನ್ನೇ ತರಿಸಲ್ಲ ನಾನು. ಹಂಗಾಗಿ ಏನಾದರೂ ಸೊಪ್ಪಿದ್ರೆ ತೊಗೊಂಬರೋಣ ಅಂತ ಹೇಳಿ ನಾನು ಸಹ ಹೊರಟಿದ್ದೀನಿ. ಆ್ಯಂಡ್ ಖುಷಿ ಸ್ಕೂಲ್ ಹತ್ರ ನಾನು ಹೋಗೇ ಇಲ್ಲ, ಸುಮಾರು ತಿಂಗಳಾಗ್ಬಿಟ್ಟಿತ್ತು. ಸೊ ಇವ್ರ ಜೊತೆ ನಾನು ಹೋಗ್ತಿದ್ದೀನಿ. ಯಾವಾಗಲೂ ಇವರಿಬ್ಬರೇ ಹೋಗ್ತಾಯಿದ್ರು ಅಲ್ವೇನಾ ಗುಣ? ನಾನು ಬರಲಾ? ಹೋಗೋಣ ಬನ್ನಿ. ಯಾವುದು ಗೈಸ್, ನಮ್ಮ ದುರದೃಷ್ಟಕ್ಕೆ ಎಲ್ಲಿ ಹುಡ್ಕಿದ್ರು ಸೊಪ್ಪು ಸಿಗ್ತಾ ಇಲ್ಲ. ಇವಾಗ ಖುಷಿ ಕರ್ಕೊಂಬರಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಅಕ್ಕ ಬಂತು.
ಯೋಗ ಮಾಡ್ಸಿದ್ರಲ್ಲ, ಏನ್ ಮಾಡ್ಸಿದ್ರು? ಯೋಗ ಡೇ ವೈಟ್ ಕಲರ್ ಡ್ರೆಸ್ ಹಾಕ್ಸ್ ಕಳ್ಸಿದ್ರಲ್ಲ. ಚಪ್ಪಲ್ ಹಾಕೊಂಡು ಕಾಲ್ ಮೇಲೆ ಕಾಲ್ ಕೂರಿಸ್ಕೊಂಡ್ರಿ ಹಿಂಗ ಅನ್ಸು. ಆಮೇಲೆ ಹಿಂಗ ಚಪ್ಪಲ್ ಮೇಲೆ ಕಾಲು ಹಾಕ್ಸ್ಕೊಂಡು ಕಣ್ಣು ಮುಚ್ಕೊಂಡು ಯೋಗ ಮಾಡಿದ್ಯಾ? ಇವ್ರ ಸ್ಕೂಲಲ್ಲಿ ಓದ್ಸೋದಕ್ಕಿಂತ ಜಾಸ್ತಿ ಆಕ್ಟಿವಿಟೀಸ್ಗಳೇ ಜಾಸ್ತಿ. ಯಾವುದು ನಿಮ್ಮ ಸ್ಕೂಲು? ಯೂರೋ ಕಿಡ್ಸು. ಓದಿಸ್ತಾರೆ, ಓದಿಸೋದ್ರ ಜೊತೆ ಎಕ್ಸ್ಟ್ರಾ ಆಕ್ಟಿವಿಟೀಸ್ಗಳು ಜಾಸ್ತಿ. ಪ್ಲೇ ಹೋಮ್ ಅಲ್ವಾ, ಅದಕ್ಕೆ. ಗುಣ ಅದ್ದಿ ಸೊಪ್ಪೇ ಸಿಗ್ಲಿಲ್ಲ ಗೈಸ್. ವೇಸ್ಟ್, ನಾನು ಬಂದಿದ್ದು ವೇಸ್ಟ್. ಸಿಗ್ಲಿಲ್ಲ ಗಾಯ್ಸ್. ಇವಾಗ ಅಡ್ಗೆ ಏನ್ ಮಾಡೋದು ಗಾಯ್ಸ್? ಶಾವ್ಗೆ ಬೇಕಾ? ಮ್ಯಾಗಿ ಬೇಕಂತಲ್ರಿ, ಮ್ಯಾಗಿನೇ ಮಾಡ್ಬಿಡೋಣ. ಜಂಕ್ ಫುಡ್ ಅಂದ್ರೆ ಶಾವ್ಗೆ ಉಪ್ಪಿಟ್ಟು. ಗ್ಲಾಸು ಗುಣ ನೀರ್ ಬೇಕು ಅಂತ ಅಂದ್ಲು ಮಲ್ಕೊಂಡಿದ್ದಾಗ, ಒಳಗಡೆ ಇಟ್ಟಿದ್ದೀನಿ. ಅಲ್ಲಿ ಛತ್ರಿ ಮಗು ಇದು. ಅಪ್ಪನ ಮಗಳು ಇಬ್ರು ಅಷ್ಟೇ. ಇಷ್ಟು ಟೈಮ್ 1:30 ಆಗೈತೆ. ಸೊಪ್ಪು ಸಿಗುತ್ತೆ, ಉಪ್ಸಾಂಬಾರು ಮಾಡೋಣ ಅಂತ ಅನ್ಕೊಂಡೆ. ಏನ್ ಮಾಡೋದು ಅನ್ನೋದೇ ಗೊತ್ತಿಲ್ಲ. ಏನ್ರಿ ಮಾಡ್ಲಿ? ಏನ್ ಹೇಳು? ಏನ್ ಹೇಳು? ಇವಾಗ ತಾನೆ ಏನೋ ಹೇಳ್ತಿದ್ದಲ್ಲ. ಚಿಕನ್ ಲಾಲಿಪಾಪ್. ಯಾವಾಗ ನೋಡಿದ್ರು ಚಿಕನು. ಅದಕ್ಕೆ ಹೇಳ್ಬಿಟ್ಟಿದ್ದೀನಿ, ಅಟ್ಲೀಸ್ಟ್ ಒಂದು 15-20 ಡೇಸ್ ಆದ್ರೂ ಮನೆಗೆ ಚಿಕನ್ ತರಂಗಿಲ್ಲ ಅಂತ ಅಂದ್ಬಿಟ್ಟು. ಮೊನ್ನೆ ಮಂಗಳವಾರ ತಾನೇ ತಂದವ್ರೆ, ಇವತ್ತಾಗಲೇ ಶುಕ್ರವಾರ, ಮತ್ತೆ ಚಿಕನ್ ಅಂತೆ. ಸರ್ಚ್ ಮಾಡ್ತಾ ಇರೋದು ನೋಡು, ಲಾಲಿಪಾಪ್ ಅಂತೆ, ಚಿಕನ್ ಲಾಲಿಪಾಪು. ಉಪ್ಸಾರಲ್ಲಿದ್ರು, ಉಪ್ಸಾರು ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ ಸೊಪ್ಪು ತಗೊಂಬರಕ್ಕೆ ಹೋದ್ರೆ, ಈಗ ಆಲ್ರೆಡಿ ಚಿಕನ್ಗೆ ಬಂದಿರೋದು ಸೊಪ್ಪು ಸಿಕ್ಲಿಲ್ಲ ಅಂತ. ನಮಗೆ ಐಸ್ ಕ್ರೀಮ್ ಕೊಟ್ಟಿರೋದು ಅದಕ್ಕೇನೆ, ನೈಸ್ ಮಾಡೋದಕ್ಕೆ. ಬೇರೆ ಯಾರಾದ್ರೆ ಹೋಗಿ ಹೊರಗಡೆ ಚೆನ್ನಾಗಿ ಮಜಾ ಮಾಡ್ಕೊಂಡು ತಿನ್ಕೊ ಬರ್ತಾರೆ. ನಾನಾದ್ರೆ ಮಕ್ಕಳು ಎಲ್ಲ ತಿನ್ಲಿ ಪಾಪ ಅನ್ಕೊಂಡು ಮನೇಲಿ ತಿಂತೀವಿ. ನೋಡಿ, ಎಲ್ಲ ಗಂಡಸರು ಕಲ್ತ್ಕೊಳ್ಳಿ. ನನ್ನ ಗಂಡ ಇವಾಗ ಒಂದು ಡೈಲಾಗ್ ಹೇಳೋದ್ರಲ್ಲ, ಇದು ಎಡಿಟು. ಇದು ಎಡಿಟು. ಟೈಮ್ ನೋಡಿ, ಅಲ್ಲಿ 2 ಕಾಲಾಗಿದೆ. ಉಪ್ಸಾರು ಬಸ್ಸಾರು ಅಂತ ಅನ್ಕೊಂಡು ಇವತ್ತು ನನ್ನ ಗಂಡಂಗೆ ತಂಗ್ಲಿ ಇಡ್ತಾ ಇದ್ದೀನಿ. ತಿಂತೀರಲ್ವೇನ್ರಿ? ಮೊಸರಿದೆ, ಚಿಕನ್ ಸಾಂಬಾರಿದೆ, ಸ್ವಲ್ಪ ಉಪ್ಸಾರಿದೆ, ಬೀಟ್ರೋಟ್ ಪಲ್ಯ ಇದೆ. ನಿಮ್ ಬೈತ್ಯಾ ಅಂತ ಅಂದ್ಬಿಟ್ಟು ಮೊಟ್ಟೆನೂ ಬೇಯಿಸಿದ್ದೀನಿ. ತಿಂತ್ಯ ಅಲ್ವಾ? ತಿನ್ನಲ್ವಾ? ಪಾಪುನ ಹಾಕೊಡ್ಬೇಕಾ? ಸರಿ, ಹಾಕೊಡ್ತೀನಿ ಬಿಡು. ಪಾಪುನ ಮಲ್ಸ್ಬಿಡು, ಆಮೇಲೆ ನಮ್ಮಪ್ಪ ಹಾಕೊಡ್ತಾರೆ. ಇಲ್ಲಾಂದ್ರೆ ಎಲ್ಲ ಕಿತ್ತಾಕ್ಬಿಡ್ತಾರೆ. ಏನಿಲ್ಲ, ಹಾಕ್ಬೋದು. ನಾನು ಹಾಕ್ತೀನಿ ಬಿಡು, ಹಾಕೊಡ್ತೀನಿ. ಆಮೇಲೆ ಹಾಕೊಡು. ಇವಾಗ ಹಾಕೊಡು. ಇದು ಕೀ ಬಂಚ್ ಹಾಕ್ಬೇಕಾ? ಇರ್ಕೊಳ್ರಿ ಇಲ್ಲಿ 1 ನಿಮಿಷ. ಕೀ ಬಂಚ್ ಹಾಕ್ಬೇಕಂತ ಹಾಕೊಡ್ತೀನಿ. ಇರಮ್ಮ ಇಲ್ಲಿ ಅಕ್ಕಂಗೆ ಇಲ್ಲ ಇಲ್ಲಿ ಅಕ್ಕ ಇಲ್ಲಿ ಇದೊಂದು ನಿಮಿಷ ಇಲ್ಲಿ ಹಾಕ್ಬಿಡೋಣ. ನೀನ್ ಹೇಳಿದ್ ಕರೆಕ್ಟ್ ಕಣೆ. ಇವಳನ್ನ ಮಲಗಿಸ್ಬಿಟ್ಟೆ ಮಾಡ್ಬೇಕು ನಾವು. 1 ನಿಮಿಷ ಕೊಡಿಲಿ, ಇಲ್ಲಿ 1 ಸೆಕೆಂಡ್. ಇಲ್ಲಿ ಅವಳು ಹೇಳಿದ್ಲು, ಅವಳನ್ನ ಮಲಗಿಸ್ಬಿಟ್ಟು ಹಾಕೋಣ ಅಂತ. ಅಯ್ಯೋ, ಹೇಳ್ತಾವನೆ ಸೀರಿಯಸ್ ಆಗಿ. ಕೊಟ್ಬಿಡತ್ತಾನೆ. ಅಯ್ಯೋ, ತಗೊಳವ, ತಗೋ. ಇದಂತೂ ಹುಟ್ಟು ಕೇಳಿ.
ಈಗ ಕೊಟ್ಟೆ ತಾನೇ, ಇಲ್ಲ ಅವಳಿಗೆ ವಾಪಸ್ ಕೊಟ್ಬಿಡ್ತೀನಿ. ಕೊಡ್ಲಾ? ಮತ್ತೆ ಓಡು ಓಡು ಹಂಗೆ ಓಡ್ಬಿಡು, ಎತ್ಕೊಂಡು ಓಡು ಓಡು ಓಡು. ಅವ್ಳು ಮಲ್ಕೊಂಡ್ಮೇಲೆ ಹಾಕೊಡ್ತೀವಿ ಸುಮ್ಮನೆ. ಏಯ್ ಬರೀ ಮೊಸರನ್ನೇ ತಿನ್ಕತಾವೆ ಅಡಾಣಿ ಇದು. ಇನ್ನೇನು ಮೊಸರು ಇಷ್ಟ ಇಲ್ಲ ಆಮೇಲೆ ಹಂಗೋ ಹಿಂಗೋ ಆಡ್ಕೊಂಡು ಏನು ಮಾಡಲಿಲ್ಲ ಗೈಸ್. ತಂಗ್ಳು ಸಾಂಬಾರ್, ಬಿಸಿ ಅನ್ನ ವಿತ್ ಎಗ್. ನಾನು ಹೇಳ್ತೀನಿ. ಹೇಳು. ನಾನು ಏನು ಮಾಡಿಲ್ಲ ತಂಗ್ಳನ್ನ ಉಪ್ಪಿಸಾರು. ಏನು ಮಾಡಿಲ್ಲ ಗೈಸ್. ಇವ್ರಿಗೆ ಮೊಸರನ್ನ ಮಾಡಿ ಅಡ್ಜಸ್ಟ್ ಮಾಡ್ಬಿಟ್ಟೆ. ಈ ಮೇಡಮ್ ಬರೀ ಮೊಸರೇ ತಿನ್ಕೊಂತವ್ರೆ. ನಮಗೆ ಸ್ವಲ್ಪ ಚಿಕನ್ ಸಾಂಬಾರ್ ಇತ್ತು, ಊಟ ಮಾಡ್ಕೊಂಡ್ವಿ. ನಮ್ಮ ಯಜಮಾನ್ರು ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರು. ಪಾಪು ಸಾಕು ಇಡು. ತಿನ್ಕೋ ಬೇಗ. ಬಾಯ್ ಗುಣ. ಗೈಸ್ ಇವಾಗ ಟೈಮು 4:15 ಆಗಿದೆ. ಪಾರ್ಕ್ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಈ ಮೇಡಮ್ ನೀನು ಬರ್ತೀಯಾ ಚಡ್ಡಿಯಲ್ಲಿ? ಹಾಂ, ನೀನು ಈ ಡ್ರೆಸ್ಸಲ್ಲೇ ಬರ್ತೀಯಾ? ಬೇರೆ ಬೇರೆ ಡ್ರೆಸ್ ಹಾಂ, ಬೇಗ ಬೇಗ ರೆಡಿ ಆಗು. ಮತ್ತೆ ನಾನು ಸುಮ್ಮನೆ ಹೀಗೆ ರೆಡಿ ಆಗಿದ್ದೀನಾ? ಇಲ್ವಾ? ಬೇಗ ಬೇಗ ಡ್ರೆಸ್ ಹಾಕೋ, ಹೋಗೋಣ. ಬನ್ನಿ ಬನ್ನಿ ಮಕ್ಕಳೇ, ನಡೀರಿ. ಎಲ್ರಿಗಿಂತ ಮುಂಚೆ ನಿಂತ್ಕೊಂಡ್ಬಿಡ್ತಾರೆ ಇವರು. ಚಿಕ್ಕ ಮೇಡಮ್ ಪಾರ್ಕ್ ಅಂದರೆ ಸಾಕು, ಪಾರ್ಕ್ ಅಂದರೆ ಸಾಕು, ಫುಲ್ ಖುಷಿ. ಏಯ್ ಮೇಡಮ್, ನಿಮ್ಮದು ಶೂ ಎಲ್ಲಿ? ನಿಮ್ಮದು ಶೂ ಇಲ್ಲಿ ತಗೊಳ್ಳಿ. ಅದೆಲ್ಲ ಇದಾಕೊಳ್ಳಿ. ಹಾಂ ಹಾಂ, ಸೂಪರ್ ಕ್ಯೂಟಾಗಿ ಕಾಣಿಸ್ತಿದ್ಯಾ. ಬಾ ಬೇಗ. ಇದು ಚಟ್ನಿ ಬರ್ತೀನಿ. ದ್ರಾಕ್ಷಿ ಫೈನಲಿ ಪಾರ್ಕಿಗೆ ಬಂದ್ವಿ. ಹೇ ಓ ನೋಡಿ, ನಾನು ಬರ್ತಿರ್ಲಿಲ್ಲ ಗೈಸ್. ಆ್ಯಕ್ಚುಲಿ ಬರೀ ಯಾವಾಗ್ಲೂ ಅಪ್ಪ ಮಾತ್ರ ಕರ್ಕೊಂಬರೋರು ಮಗಳನ್ನ. ಈ ಸಲ ನಾನು ಬಂದ್ಬಿಟ್ಟೆ. ಕುತ್ಕೋತಾನಲ್ವಾ? ಭಯನೇ ಆಗ್ತಾ ಇಲ್ಲ ಇವನಿಗೆ. ಆಡಿ ಆಡಿ ರೂಢಿ ಆಗ್ಬಿಟ್ಟವನೆ. ಭಯ ಆಗ್ತಿಲ್ವ ಕೂಡ? ಸಾಕು ಸಾಕು. ಬಿದ್ದೋಗಿದ್ಲು, ಜಸ್ಟ್ ಮಿಸ್ಸು. ಅದಕ್ಕೆ ಇಲ್ಲಿ ಕೂತ್ಕೋ, ಇಲ್ಲಿ. ಇಲ್ಲೆಲ್ಲ ಡಬ್ಬ ಅಂದರೆ ಅಷ್ಟು ನೀಟಾಗಿ ಮೇಂಟೈನೇ ಮಾಡಿಲ್ಲ. ಖುಷಿ ನೋಡಿ. ಪಾರ್ಕ್ ಪಕ್ಕನೇ ಇಲ್ಲಿ ಸೊಪ್ಪು ತರಕಾರಿ ಎಲ್ಲನೂ ಸಹ ಮಾರ್ತಾ ಇರ್ತಾರೆ. ಆ್ಯಂಡ್ ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಹಂಗಾಗಿ ನಿನ್ನ ಪಾಪುನ ಆಟ ಆಡಿಸ್ತಾ ಇರು, ನಾನು ಸೊಪ್ಪಿದ್ರೆ ನೋಡ್ಕೊಂಡು ಬರ್ತೀನಿ ಅಂತ ಅಂದ್ಬಿಟ್ಟು ಬಂದಿದ್ದೆ. ಆ್ಯಂಡ್ ಇಲ್ಲಿ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಆಪ್ಷನ್ಸ್ ಇತ್ತು. ಯಾವ ಸೊಪ್ಪು ತಗೊಳ್ಳಿ ಯಾವ್ದು ಬಿಡಲಿ ಅಂತಲೇ ಕನ್ಫ್ಯೂಸ್ ಆಗ್ತಾ ಇತ್ತು. ಆ್ಯಂಡ್ ಫೈನಲಾಗಿ ನಾನು 1 ಕಟ್ಟು ದಂಟಿನ ಸೊಪ್ಪು ಹಾಗೆ 1 ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡು ಹೊರಟಿದ್ದೆ. ಚೆನ್ನಾಗಿರೋದಾಕಿ. ಗೈಸ್ ಫೈನಲಿ ಸೊಪ್ಪು ಸಿಕ್ತು ನೋಡಿ. ಬೆಳಗ್ಗೆ ಬಂದಿದ್ವಿ, ಸಿಕ್ಕಿರಲಿಲ್ಲ. ಈಗ ಸಾಯಂಕಾಲ ಅಲ್ವಾ, ಸೊ ಹಾಕಿದ್ದಾರೆ. ನಮ್ಮ ಮನೆಯವರಲ್ಲಿ ಪಾರ್ಕಲ್ಲಿ ಇನ್ನೂ ಆಟ ಆಡಿಸ್ತಾ ಇದ್ದಾರೆ. ಸೊ ನೀನು ಹೋಗಿ ಸೊಪ್ಪು ತೊಗೊಂಡು ಬಂದುಬಿಡು ಅಂದರು. ತೊಗೊಂಡು ಮತ್ತೆ ಗೋಯಿಂಗ್ ಬ್ಯಾಕ್ ಟು ಪಾರ್ಕ್. ಇಲ್ಲಿ ಪಾರ್ಕಿಗೆ ಬಂದು ನೋಡಿದ್ರೆ ನನ್ನ ಮಗಳು ಕತೆ ನೋಡಿ ಶಾಕ್. ಏನು ಮಾಡ್ತಾಳೆ ನೀವೇ ನೋಡಿ. ಗೈಸ್ ನಮ್ಮ ಪುಟ್ ಮೇಡಮ್ ದೊಡ್ಡವರಾಗ್ಬಿಟ್ಟಿದ್ದಾರೆ. ನೋಡಿ ಅವರೇ ಸ್ಟೆಪ್ಸ್ ಹತ್ಕೊಂಡು ಹೋಗಿ ಅಪ್ಪ ಅಮ್ಮಂಗೆ ಹಿಂಸೆ ಕೊಡೋದು ಬೇಡ ಅಂತ ನೀನೇ ಹತ್ತುತ್ತಿದ್ಯಾ ಮಗನೇ? ಅವು ಅಂತೆ.
ನಮ್ಮ ಖುಷಿ ಇಷ್ಟೊಂದು ಆಕ್ಟಿವ್ ಇರಲಿಲ್ಲ ಗೈಸ್. ನಮ್ಮ ಗುಡ ಸೂಪರ್ ಸೂಪರ್. ನೀನು ನೋಡಿ ಅವಳೇ ಹತ್ಕೊಂಡು ಬರ್ತಿದ್ದಾಳೆ. ವಾ 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 ವಾ. ಬಂದ್ರು 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 ಬಂದ್ರು. ವಾವ್ ಸೂಪರ್. ಜಾರಿ 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 ಕುತ್ಕೊಂಡ್ರು. ಬರ್ತಾರೆ ಇವಾಗ. ಬಂದ್ರು 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 ಬಂದ್ರು. ಸಾಕು ಬಿಡಲೇ ಪಾಪಚ್ಚೆ. ಬಾ 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 ನಿಧಾನ ನಿಧಾನ. ಅಯ್ಯೋ ನನ್ ಕಂದ ಮನೆಗೆ ಹೆಂಗ್ಸು ಸೊಪ್ಪು ತಕೊಂಡು ಹೋಯ್ತೈತೆ ಕೆಲಸ ಮುಗಿಸ್ಕೊಂಡು. ಅಲ್ಲಮ್ಮ? ಏನ್ ಅಡ್ಗೆ ಮಾಡ್ತೀರಾ ಮೇಡಮ್ ಇವತ್ತು? ಅಪ್ಪ ಮಾಡತ್ತಾ? ನೋಡಿ ಎಷ್ಟು ಜವಾಬ್ದಾರಿ ನನ್ನ ಮಗಳಿಗೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಹೇಳು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೈಟು ಬಿಸಿ ಬಿಸಿ ಮುದ್ದೆ ಮಾಡಿ